ಆಂಬ್ಯುಲೆನ್ಸ್? ಅಯ್ಯೋ, ಅದು ಆಂಬ್ಯುಲೆನ್ಸ್ ಅಲ್ಲ, ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್. ಒಂದ್ ವೇಳೆ ನೀವು ಕೂಡ ವಿಲ್ಲಿ ಹಾಗೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದನ್ನ ಕಲಿಬೇಕು ಅಂತಿದ್ರೆ ಕೂಡಲೇ ಡೌನ್ಲೋಡ್ ಮಾಡಿ ಕೋಕು ಟಿವಿ ಕಿಡ್ಸ್ ಆಪ್. ಎವ್ರಿ ಡೇ ಕುಚ್ ನಯಾ ಸೀಖೋ. ಕೋಕು ಟಿವಿ. ಅಮ್ಮ, ಅಮ್ಮ, ಕಮ್ಯುನಿಟಿ ಹೆಲ್ಪರ್ಸ್ ಅಂದ್ರೆ ಯಾರು? ಓ, ಇರಿ, ನಾನೇನೋ ಕೆಲ್ಸ ಮಾಡ್ತಾ ಇದ್ದೀನಿ. ಓಕೆ, ಈಗ ಹೇಳಿ, ಕಮ್ಯುನಿಟಿ ಹೆಲ್ಪರ್ಸ್ ಅವ್ರ ಬಗ್ಗೆ ನೀವೆಲ್ಲಿ ಕೇಳಿಸ್ಕೊಂಡ್ರಿ? ನಿಮ್ ಟೀಚರ್ ಹೇಳ್ಕೊಟ್ರಾ? ಹೌದು ಮಕ್ಕಳೇ, ನಾವೇನಾದ್ರೂ ಕೆಲ್ಸ ಮಾಡಿದ್ರೆ ಅದಕ್ಕೆ ಸಹಾಯ ಮಾಡಕ್ಕೆ ಅಂತ ತುಂಬಾ ಜನನೇ ಇರ್ತಾರೆ. ನಾವು ಅವ್ರನ್ನ ನೋಟಿಸ್ ಮಾಡದೇ ಇರಬಹುದು, ಆದ್ರೆ ಅವರೆಲ್ಲರ ಸಹಾಯನೇ ಇಲ್ದೆ ನಮಗೆ ಕೆಲ್ಸ ಮಾಡಕ್ ಆಗಲ್ಲ. ಉದಾಹರಣೆಗೆ ಡ್ರೈವರ್, ಸೆಕ್ಯೂರಿಟಿ ಗಾರ್ಡ್ಸ್, ನಮ್ಮ ಕುಕ್. ಅವ್ರೇನಾದ್ರೂ ಇಲ್ಲ ಅಂತಂದ್ರೆ ನಮ್ಗೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ, ಕೆಲ್ಸ ಮಾಡಕ್ ಆಗೋದೇ ಇಲ್ಲ. ನಾವ್ ಯಾವತ್ತೂ ಕಮ್ಯುನಿಟಿ ಹೆಲ್ಪರ್ಸ್ಗೆ ಮರ್ಯಾದೆ ಕೊಡ್ಬೇಕು, ಹಾಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಹೌದು ಅಮ್ಮ. ಏನ್ ಗೊತ್ತಾ, ನನ್ ಹತ್ರ ಒಂದು ಒಳ್ಳೆ ಕಥೆ ಇದೆ ಕಮ್ಯುನಿಟಿ ಹೆಲ್ಪರ್ಸ್ ಬಗ್ಗೆ. ಬನ್ನಿ, ನಾನ್ ನಿಮ್ಗೆ ಕಥೆ ಹೇಳ್ತೀನಿ. ಕಥೆ ಸಮಯ. ಈ ಕಥೆಯಾಗಿದ್ದು ಒಂದು ಆರ್ಟ್ ಗ್ಯಾಲರಿಯಲ್ಲಿ. ನಿಮಗೆ ಗೊತ್ತಾ ಅದೇನು ಅಂತ? ಆ ಜಾಗದಲ್ಲಿ ಎಷ್ಟೋ ಪೇಂಟಿಂಗ್ ಗಳನ್ನ ಗೋಡೆಗೆ ನೇತು ಹಾಕಿರ್ತಾರೆ. ಜನ ಅಲ್ಲಿಗೆ ಬಂದು ಆ ಪೇಂಟಿಂಗ್ ಗಳನ್ನ ನೋಡಿ ಆನಂದ ಪಡ್ತಾರೆ. ಈ ಆರ್ಟ್ ಗ್ಯಾಲರಿ ತುಂಬಾನೇ ಪಾಪ್ಯುಲರ್ ಆಗಿತ್ತು. ಜನ ಎಷ್ಟೋ ದೂರದಿಂದ ಬಂದು ಇಲ್ಲಿ ಪೇಂಟಿಂಗ್ಸ್ ನ ನೋಡ್ತಾ ಇದ್ರು. ಆದ್ರೆ ಎಲ್ಲದಕ್ಕಿಂತ ತುಂಬಾ ಮುಖ್ಯವಾದ ಪೇಂಟಿಂಗ್ ಅಂದ್ರೆ ಒಬ್ಳು ರಾಜ್ಕುಮಾರಿ. ಇದು ಅದೊಂದು ದೊಡ್ಡ ಪೇಂಟಿಂಗ್. ಅದ್ರಲ್ಲಿರೋ ರಾಜಕುಮಾರಿನ ಸುಂದರವಾಗಿ ಬಿಡಿಸಿದ್ರು. ಜನರಿಗೆ ಆ ಪೇಂಟಿಂಗ್ ನೋಡಕ್ಕೆ ತುಂಬಾನೇ ಸಂತೋಷ ಆಗ್ತಿತ್ತು. ಆ ಪೇಂಟಿಂಗ್ ತುಂಬಾನೇ ವಿಶೇಷವಾಗಿತ್ತು. ಆದ್ರೆ ಎಷ್ಟೋ ಜನರಿಗೆ ಗೊತ್ತೇ ಇರ್ಲಿಲ್ಲ ಆ ದೊಡ್ಡ ಪೇಂಟಿಂಗ್ ಅಲ್ಲಿ ಮ್ಯಾಜಿಕಲ್ ಪವರ್ಸ್ ಇದೆ ಅಂತ. ರಾತ್ರಿ ಹೊತ್ತು ಎಲ್ಲರೂ ಆಚೆ ಹೋದ್ಮೇಲೆ ಅದ್ರೊಳಗಿದ್ದ ರಾಜಕುಮಾರಿ ಪೇಂಟಿಂಗ್ ಇಂದ ಆಚೆ ಬರ್ತಾ ಇದ್ಲು. ಇದು ಎಷ್ಟು ವಿಶೇಷವಾದ ವಿಷಯ ಅಲ್ವಾ ಹೇಳಿ? ಆದ್ರೆ ಒಂದು ಸಮಸ್ಯೆ ಇತ್ತು. ಆ ಪೇಂಟಿಂಗ್ ಅಲ್ಲಿದ್ದ ರಾಜಕುಮಾರಿ ತುಂಬಾನೇ ಒರಟಾಗಿರ್ತಾಳೆ. ಅವಳಿಗೆ ವಿನಯತೆನೇ ಇರ್ಲಿಲ್ಲ. ನನಗ್ ತುಂಬಾನೇ ಆಯಾಸ ಆಗ್ತಿದೆ. ಇಡೀ ದಿನ ಸುಮ್ನೆ ನಿಂತಿರ್ಬೇಕು, ಜನ ನನ್ನ ನೋಡ್ಬೇಕು ಅಂತ. ಸದ್ಯ ಈಗ ನಾನು ಫ್ರೀ ಆದೆ, ಈಗ ವಿಶ್ರಾಂತಿ ತಗೋಬಹುದು. ಜನರೆಲ್ರೂ ಈಗ ಹೋಗಿ ಆಗಿದೆ. ಎಷ್ಟು ಶಾಂತವಾಗಿದೆ ಈ ಜಾಗ ಈಗ. ಓ, ಅದೇನದು? ಹಳೆ ಲೈಟ್ ನೀನಾ? ನಿನಗ್ ಸಂತೋಷ ಆಗ್ತಿಲ್ವಾ? ಜನ ನಿನ್ನ ಇಲ್ಲಿಗೆ ನೋಡಕ್ ಬರ್ತಾರೆ, ಆದ್ರೆ ನನ್ನ ನೋಡಿ ಸಂತೋಷ ಪಡ್ತಾರೆ. ಏನ್ ಹೇಳ್ತಾ ಇದೀಯ ನೀನು? ಯಾರ್ ಹೇಳಿದ್ದು? ನನಗೆ ಉತ್ತರ ಕೊಡು. ನೀನೊಬ್ಳೇ ಅಲ್ಲ ನನ್ ಬಗ್ಗೆ ಮಾತಾಡ್ತಿರೋಳು. ನೀನು ಇಷ್ಟು ಹೆಮ್ಮೆ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ನಾನ್ ಹೇಳಿದ್ದು ಸರಿ, ಹೌದು ತಾನೇ? ನಿನ್ನ ಯಾರು ನೋಡ್ತಾರೆ ನಾನಿಲ್ಲ ಅಂತಂದ್ರೆ? ನಾನಿರೋದಕ್ಕೇನೆ ಜನ ನಿನ್ನ ಕೂಡ ನೋಡಕ್ ಬರ್ತಾ ಇರೋದು. ನಾನು ಸುಂದರವಾಗಿ ಇಲ್ದೇ ಇರ್ಬೋದು ಪ್ರಿನ್ಸಸ್, ಆದ್ರೆ ನನಗೆ ಆದ ಒಂದು ಗೌರವ ಇದೆ. ಈಗ ನಾನು ಏನು ಅಂತ ನಿನಗೆ ತೋರಿಸ್ತೀನಿ. ನಿನ್ ಮಾತ್ ಕೇಳಿದ್ರೆ ನಗು ಬರುತ್ತೆ. ನಾನೀಗ ನಿದ್ದೆ ಮಾಡಕ್ ಹೋಗ್ತೀನಿ. ಗುಡ್ ನೈಟ್. ಮುಂದಿನ ಸಂಜೆ ಆ ಲ್ಯಾಂಪ್ ಏನ್ ಮಾಡ್ತು ಅಂದ್ರೆ ಅದನ್ನ ರಾಜ್ಕುಮಾರಿ ಯಾವತ್ತೂ ಯೋಚಿಸೇ ಇರ್ಲಿಲ್ಲ. ಎಂತ ಸುಂದರವಾದ ಕಲೆ! ಅಲ್ಲಿ ನೋಡಿ ಆ ಪೇಂಟಿಂಗ್, ಅದ್ಭುತವಾದ ಕೆಲಸ. ಆದ್ರೆ ಈಗ ತುಂಬಾ ಕತ್ಲೆ ಆಗ್ತಾ ಇದೆ, ಲೈಟ್ ಇರ್ಬೇಕಾಗಿತ್ತು. ಹೇ ಸರ್, ಸರ್! ಏನಾಯ್ತು ಸರ್? ಯಾಕಿಲ್ಲಿ ತುಂಬಾ ಕತ್ಲಿದೆ? ಲೈಟ್ಸ್ ಆನ್ ಮಾಡಿ. ಓ, ಬಹುಶಃ ನಾನು ಲೈಟ್ ಆನ್ ಮಾಡೋದಕ್ಕೆ ಮರ್ತು ಹೋದೆ ಅನ್ಸುತ್ತೆ. ನಾನೊಂದ್ಸತಿ ನೋಡ್ತೀನಿ. ಲೈಟ್ ಯಾಕೋ ಕೆಲಸ ಮಾಡ್ತಿಲ್ಲ ಅಂತ ಅನ್ಸುತ್ತೆ. ನಾವು ಬೇರೆ ಕಡೆ ಹೋಗೋಣ ಬನ್ನಿ. ಹೌದು, ಇಲ್ಲಿ ನಿಂತ್ಕೊಂಡು ಏನು ಪ್ರಯೋಜನ ಇಲ್ಲ.
ಇದೇ ರೀತಿ ಪ್ರತಿದಿನ ಆಗಕ್ ಶುರುವಾಯ್ತು. ಪ್ರತಿದಿನ ಹೊಸ ಬಲ್ಬನ್ನ ಹಾಕ್ತಾ ಇದ್ರು. ಆ ಲ್ಯಾಂಪ್ ಬೆಳಕೆ ಕೊಡ್ತಾ ಇರ್ಲಿಲ್ಲ. ಲ್ಯಾಂಪ್ ಲ್ಯಾಂಪ್ ನನ್ನ ನೋಡೋಕೆ ಯಾರು ಈಗ ಬರ್ತಾನೆ ಇಲ್ಲ. ಬಹುಶಃ ಇವಾಗ ನಿನಗೆ ಅರ್ಥ ಆಯ್ತು ಅನ್ಸುತ್ತೆ, ಎಲ್ಲದಕ್ಕೂ ಅದರದೇ ಆದ ಅರ್ಹತೆ ಇದೆ ಅಂತ. ಹೌದು ಹೌದು, ನನ್ನ ಕ್ಷಮಿಸ್ಬಿಡು. ಥ್ಯಾಂಕ್ ಯು ನನಗೆ ಹೆಲ್ಪ್ ಮಾಡಿದ್ದಕ್ಕೆ. ಆ, ಈ ಕಲೆನ ನೋಡಿ ಎಷ್ಟು ಸುಂದರವಾಗಿದೆ. ಅಲ್ಲಿ ಹೋಗೋಣ ಬನ್ನಿ. ಸೊ ಆ ಲ್ಯಾಂಪೇ ಅಲ್ವಾ ಕಮ್ಯುನಿಟಿ ಹೆಲ್ಪರ್? ಹೌದು, ನಾವ್ ಎಲ್ಲ ಕಮ್ಯುನಿಟಿ ವರ್ಕರ್ಸ್ಗಳಿಗೂ ಥ್ಯಾಂಕ್ಸ್ ಹೇಳ್ಬೇಕು.